ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂದರೆ ಟೈಮ್ ಆಗಿದೆ ಆಲ್ರೆಡಿ, ಮಧ್ಯಾಹ್ನ 11:15 ಅಂದರೆ ಬೆಳಗ್ಗೆಯಿಂದ ಎಲ್ಲ ಮುಗಿಸಿ ಸ್ನಾನ ಪೂಜೆ ಎಲ್ಲ ಕೂಡ ಆಯಿತು. ಇವಾಗಂದರೆ ಕೆಲಸಕ್ಕೆ ಮಾಮೂಲಿ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಮನೆ ಒರೆಸ್ಲಿಕ್ಕೆಲ್ಲ ಬರ್ತಾರಲ್ವ, ಅವ್ರವ್ರ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ. ಬಟ್ಟೆ ಒಗೆಯೋರೊಬ್ಬರು ಬಂದಿಲ್ಲ, ಅಂದರೆ ಬಟ್ಟೆ ಒಗೆಯೋಕ್ಕೆ ಒಬ್ಬರು ಬೇರೆ ಬರ್ತಿದ್ದಾರೆ. ಮನೆ ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆಯೋಕೆ ಒಬ್ಬರು ಬರ್ತಾರೆ. ಅವ್ರು ಬೆಳಗ್ಗೆನೇ ಬಂದ್ಬಿಟ್ಟು 6:30-7 ಗಂಟೆ ಕರೆಕ್ಟಾಗಿ ಬರ್ತಾರೆ. 9 ಗಂಟೆ ಒಳಗಡೆ 8-8ವರೆಗೇ ಅವರು ಕೆಲಸ ಮುಗಿಸಿ ತಿಂಡಿ ಮುಗಿಸ್ಕೊಂಡು ಆರಾಮ್ಸಿ ಹೋಗ್ತಾರೆ. ಸ್ವಲ್ಪ ಬಟ್ಟೆ ವಾಶ್ ಮಾಡೋರನ್ನೇ ನಾವೆಲ್ಲ ಲೇಟಾಗಿ ಬರೋಕ್ಕೆ ಹೇಳಿದ್ದೀವಿ. ಹಂಗಾಗಿ ಒಂದು 11:30-12 ಗಂಟೆಗೆಲ್ಲ, ನೆನ್ನೆ 11 ಗಂಟೆಗೆಲ್ಲ ಬಂದಿರಿ, ಇವತ್ತಿನ ಬಂದಿಲ್ಲ. ಅಷ್ಟರಲ್ಲಿ ಶೈಲು ಮತ್ತು ವಿಶಿಬ್ರು ಕೂಡ ಇದು ಒಂದು ಗೀಸರ್ ಬೇಕಿತ್ತು. ಇವಾಗ ಸೋಲಾರ್ ಇರೋದ್ರಿಂದ ಮಳೆಗಾಲದಲ್ಲಿ ಬಿಸಿ ನೀರು ಬಿಸಿಲಿದ್ರೆ ಬರುತ್ತೆ, ಬಿಸಿಲಿಲ್ಲಾದ್ರೆ ಹೆಂಗೆ ಬರುತ್ತಲ್ವಾ, ಹಾಗಾಗಿ ಒಂದು ಗೀಸರ್ ತರಬೇಕು ಅಂದ್ಬಿಟ್ಟು ಇನ್ನು ಬಿಜಿ ಬೇಬಿಗೆ ಎದ್ದು 6:30-7 ಗಂಟೆಗೆ ಸ್ನಾನ ಮಾಡಿಸ್ಬೇಕು. ಹಾಗಾಗಿ ಇನ್ನು ಶೈಲಿಗೂ ಮುಂದೆ ಯೂಸ್ ಆಗುತ್ತಲ್ವ, ಬಿಸಿ ನೀರು ಬೇಕು, ಮತ್ತು ಊಟ ಪಾಪಗೂ ಬಿಸಿ ನೀರು ಬೇಕು. ಹಾಗಾಗಿ ಸ್ವಲ್ಪ ಗೀಸರ್ ತೊಗೊಂಡು ಬಂದ್ಬಿಡೋಣ ಅಂತ. ಅಂದರೆ ಶೈಲು ಹೋಗ್ಲಿಲ್ಲ ಅಂದರೆ ಕ್ಯಾಂಟೀನಲ್ಲಿ ಸಿಗಲ್ಲ, ಕ್ಯಾಂಟೀನಾಗ ಹೋದರೆ ಒಳ್ಳೆ ಕ್ವಾಲಿಟಿದು ಮತ್ತು ಸ್ವಲ್ಪ ಕಡಿಮೆಗೂ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಶೈಲು ವಿಶಿಬ್ರು ಕೂಡ ಕಾರಲ್ಲಿ ಹೋದರು. ನಾನು ಶೈಲು ಹೋಗೋ ಅನ್ಕೊಂಡು ಇಲ್ಲ ವಿಷಯನೇ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ನಾನು ಸ್ವಲ್ಪ ಅಡುಗೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಕಟ್ ಮಾಡಿಟ್ಟಿದ್ದೀನಿ, ಮತ್ತು ಬಜ್ಜಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಇಬ್ಬರು ಬರೋಷ್ಟರಲ್ಲಿ ನಾನು ಅಡುಗೆ ಮಾಡಿಬಿಡ್ಬೋದಲ್ವ ಅಂತ ಹೇಳ್ಬಿಟ್ಟು. ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ನಮ್ಮ ಮೈಸೂರಲ್ಲಿ. ಬಿಸಿಲಿಲ್ಲ ಅಂದರೆ ಬಿಸಿಲಿಲ್ಲ ಅಂತೀವಿ, ಮಳೆ ಅಂದರೆ ಮಳೆ ಅಂತೀವಿ. ಯಪ್ಪ, ಈ ಮಳೆಗಾಲದಲ್ಲಿ ಬಿಸಿಲು ಮಳೆ ಎರಡೂ ಇದ್ರೆ ಚಂದ. ಸ್ವಲ್ಪ ಬಿಸಿಲು ಬಂದು ಮಳೆ ಹೋಗಿದ್ರೆ ಚೆನ್ನಾಗಿರುತ್ತೆ. ಮೋಡ ಹಾಕೋಬಿಟ್ರಂತೂ ಮನೇಲಿ ಇರೋಕ್ಕಾಗಲ್ಲ, ಅಷ್ಟು ಒಂದು ಇದಾಗಿರುತ್ತೆ. ಇವಾಗ ಬಟ್ಟೆ ಎಲ್ಲ ಮೇಲೆ ಒಣಗಾಕಿ ಬಂದಿದ್ದೀನಿ. ಅವ್ರು ವಾಶ್ ಮಾಡಿ ಇಲ್ಲಿ ಒಣಗಿಸಿ ಹಾಕಿದ್ರು, ಸ್ವಲ್ಪ ಬಿಸಿಯಾಗಲಿ ಅಂತ ಮೇಲೆ ಹಾಕಿದ್ದೀನಿ. ಬಟ್ಟೆ ಹೋಗಿ ಅವ್ರು ಬಂದರು ಅನ್ನೋಗಿದೆ. ಬಂದೆ ಮತ್ತು ಇವೆಲ್ಲ ಸ್ವಲ್ಪ ವಾಶ್ ಮಾಡ್ಲಿಕ್ಕೆ ಹಾಕಬೇಕು, ಅದಕ್ಕೆ ಹಾಕ್ಬಿಟ್ಟು ಅಂತ ತಗೊಂಡು ಹೋಗ್ತಾಯಿದ್ದೀನಿ. ಇವತ್ತು ಅವ್ರಿಗೆ ಬೆಡ್ಶೀಟ್ ಇದೆಲ್ಲ ವಾಶ್ ಮಾಡೋದೇ ಕೆಲಸ. ಅವ್ರ ಮನೆ ಪಾಪನೇ ಆಟಾಡೋದು. ಕಾರೆಲ್ಲ ತಗೋಲಿ, ಅಣ್ಣದ್ದು ಕಾರೆಲ್ಲ ತಗೊಂಡು ಇಲ್ಲಿ ಮುಂದೆ ಕುತ್ಕೊಂಡು ಆಟಾಡೋ, ಈಚೆ ಹೋಗಿಲ್ಲ ಪಾಪ, ಚಿಕ್ಕ ಪಾಪು. ಬಟ್ಟೆ ಎಲ್ಲ ಕೊಟ್ಟಂದರೆ ಅವ್ರು ಒಂದ್ಸರಿ ಎಲ್ಲ ಹೇಳ್ಕೊಟ್ಬಿಟ್ರೆ ಪಾಪ ಮಾಡ್ಕೊತಾರೆ, ಏನಿಲ್ಲ ತೊಂದರೆ ಏನಿಲ್ಲ. ಹಂಗಾಗಿ ಎಲ್ಲ ತಗೊಂಡೋಗಿ ಹಾಕ್ಕೊಟ್ಬಿಟ್ಟು ಹೇಳ್ಕೊಟ್ಬಿಟ್ರೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಅಷ್ಟೇನೇನಿಲ್ಲ. ಸ್ವಲ್ಪ ಹಾಗೆಯೇ ಬ್ರಷ್ ಮಾಡೋದೇ ಮಾಡಿ ಜಾಲಿಸಿ ವಾಷಿಂಗ್ ಮಿಷಿನ್ ತುಂಬ ಕೊಟ್ಬಿಟ್ರೆ ನಾನು ಎತ್ತಿ ಒಣಗಾಕಿ ಕೊಡ್ತೀನಿ. ಒಂದಿನ ಕೈಯಲ್ಲೇ ಎಲ್ಲ ಹೋಗಿಬಿಡ್ತಾರೆ, ಕೊಳನೇ ಇರಲ್ಲ ಬಟ್ಟೆ. ಮನೆ ಏನು ವಾಷಿಂಗ್ ಮಿಷಿನ್ ಹಾಕ್ತೀರ ಅಂದ್ಕೊಂಡು ನಾನೀಗ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಗೊಜ್ಜು ಮಾಡಿಬಿಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಶೈಲಿಗೆ ಎಷ್ಟು ತಿಂಗಳಾಯಿತು, ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಡೆಲಿವರಿ ಡೇಟ್ ಬಂದು ಇನ್ನೂ ಒಂದು 20 ದಿನ ಇದೆ. ಅಂದರೆ ಅವ್ರು ಹೇಳಿದ್ದಾರೆ ಅಷ್ಟರಲ್ಲಿ ಏನಾದ್ರು ಹೊಟ್ಟೆ ನೋವು ಬಂತು, ವಾಟರ್ ಬ್ರೇಕ್ ಆಯಿತು, ಈ ಥರ ಏನೇ ಇದ್ದರೂ ಕೂಡ ಕರ್ಕೊಂಡು ಬನ್ನಿ ಅಂತ. ಇವಾಗ 8-9 ನಡೀತಾ ಇದೆ ಅಲ್ವಾ. ಮತ್ತು ಅದರಲ್ಲೂ ಕೂಡ ಪಾಪು ಟರ್ನ್ ಆಗಿದೆ, ತಿರುಗಲ್ ಆಗಿದೆ ಅಂತ ಹೇಳೋರೆ. ನೋಡೋಣ. ನನಗೆ ಹೊರಗಡೆ ಮಡಗಿದ್ದೆ ನೀನೇ ನೋಡು. ಸೋಪನ್ನು ಬಿಡಿಬೇಕಾ? ಸೋಪ್ ಬ್ರಷ್ ಅಲ್ಲ ನೀನೇ ಮಡಗಿರತ್ತವೆ ಎಲ್ಲ ನೋಡು. ಹಾಗಾಗಿ ಇವಾಗ ಇನ್ನೂ 20 ದಿನ ಟೈಮ್ ಇದೆ. ಅಂದರೆ 8 ತಿಂಗಳು ತುಂಬಿದ ಮೇಲೆ ಯಾವಾಗ ಡೆಲಿವರಿ ಆಗುತ್ತೆ ಏನೋ ಅನ್ನೋದು ಗೊತ್ತಿಲ್ಲಲ್ವಾ. ಮತ್ತು ಶೈಲು ಮೊದಲಷ್ಟು ಇವಾಗ ಆ್ಯಕ್ಟಿವ್ ಆಗಿ ಕೂಡ ಇರೋದಿಲ್ಲ ಪಾಪ. ತುಂಬ ಅವಳಿಗೆ ಹಿಂಸೆ ಅನ್ನಿಸ್ತಾ ಇರುತ್ತೆ. ಅವಳು ಸ್ವಲ್ಪ ಹೊಟ್ಟೆ ಕೂಡ ದಪ್ಪ ಇರೋದ್ರಿಂದ ಅವ್ಳಿಗೆ ಓಡಾಡೋಕ್ಕಾಗ್ಬೋದು, ಬಗ್ಗೆ ಅನ್ನೋಕ್ಕಾಗ್ಬೋದು, ಅದಕ್ಕೆಲ್ಲ ತುಂಬಾ ಕಷ್ಟ ಆಗ್ತಿದೆ. ಏನೂ ಮಾಡೋಕ್ಕಾಗಲ್ಲ. ಆದರೂ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ಆಲ್ಮೋಸ್ಟ್ 99% ಟ್ರೈ ಮಾಡ್ತಾಳೆ. ಅವಳು ಬೇರೆಯವ್ರ ಥರ ಇವ್ರ ಕೈಯಿಂದ ಆಗಲ್ಲ ಮಮ್ಮಿ, ನನಗೆ ಅದು ನನಗಿದು ಅದು ಇಲ್ಲವೇ ಇಲ್ಲ. ಆಗಲಿಲ್ಲ ಅಂದರೂ ಇರೋ ಮಮ್ಮಿ ನಾನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಇಲ್ಲಿವರೆಗೂ ಎಲ್ಲ ಮಾಡಿದ್ದೀನಿ ಅಮ್ಮ, ಸ್ವಲ್ಪ ರೆಸ್ಟ್ ಮಾಡು ಅಂತ. ಆದರೂ ಕೂಡ ಅವ್ಳಿಗೆ ಸ್ವಲ್ಪ ರೆಸ್ಟ್ ಕಡಿಮೆನೇ. ಅಂದರೆ ಬೆಳಗ್ಗೆ ಟೈಮ್ ಮಲ್ಬಿಟ್ರೆ ಸಂಜೆ ನಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟು ಈಗ ಒಂದು 15-20 ದಿನದಿಂದ ನಿದ್ರೆನೇ ಮಾಡ್ತಾ ಇಲ್ಲ. ಮೊದಲೆಲ್ಲ ಸ್ವಲ್ಪ ಮಲ್ಕೊತಾ ಇದೆ, ಈ ಟೈಮಲ್ಲಿ ಅವಳು ಮಲಗ್ತಾ ಇಲ್ಲ. ಆದರೂ ಕೂಡ ಅವಳದೇ ಆದ ಸ್ವಲ್ಪ ಒಂದಿಷ್ಟು ಗೊತ್ತಲ್ಲ ನಿಮಗೇನೆ, ಇನ್ಸ್ಟಾದಲ್ಲೆಲ್ಲ ಪ್ರಮೋಷನ್ದು ವಿಡಿಯೋ ಅದು ಇದು ಅಂತದಿರುತ್ತೆ. ಅಂದರೆ ಅವಳು ಕೆಲಸ ಅಂತ ಅವಳು ಹೇಳ್ತಾಳೆ, ನನ್ನ ಕೆಲಸನ ಇದನ್ನೆಲ್ಲ ಬಿಡಿ ಅನ್ಬೇಡಿ ಮಮ್ಮಿ. ಅಂದರೆ ಅವಳು ಹೇಳೋದು ಆ್ಯಕ್ಟಿವ್ ಆಗಿದ್ದಷ್ಟು ನಾನು ಖುಷಿಯಾಗಿರ್ತೀನಿ. ಸುಮ್ಮನೆ ಏನು ಬಿಟ್ಬಿಟ್ಟು ಎಲ್ಲರೂ ಬಿಟ್ಬಿಟ್ಟು ಮೂರಲ್ಲಿ ಕೂತ್ಕೊಂಡ್ರೆ ಆಗಲ್ಲ ಅಂತ. ಅಂದರೆ ಅವಳು ಅಷ್ಟೇ ಮೊಬೈಲ್ನ ಅವಳು
ಕೆಲಸ ಇರೋ ಟೈಮಲ್ಲಿ ಯೂಸ್ ಮಾಡ್ತಾಳೆ, ಇನ್ನು ಬೇರೆ ಟೈಮಲ್ಲಿ ಯಾವುದೇ ಕಾರಣಕ್ಕೆ ಯೂಸ್ ಮಾಡಲ್ಲ. ಅಂದರೆ ಸುಮ್ಮನೆ ವೇಸ್ಟಾಗಿ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡೋಕ್ಕೆ ನಮ್ಗಳಿಗೆ ಬರಲ್ಲ, ನಾವು ಮಾಡೋದು ಇಲ್ಲ. ಕೆಲಸ ಇದ್ರೆ ಮಾತ್ರ ಮೊಬೈಲ್ಗಳಲ್ಲಿ. ಆದರೂ ಕೂಡ ಎಲ್ಲ ಮಾಡ್ತಾಯಿದ್ದಾರೆ, ಅದೊಂದು ಖುಷಿ ಇದೆ ನನಗೆ ಶೈಲಿಯಲ್ಲಿ. ಇಷ್ಟು ಆ್ಯಕ್ಟಿವ್ ಆಗಿ ಮಾಡಿಕೊಂಡು ಆಗಲಿಲ್ಲ ಅಂದರೂ ಕೂಡ ಮಾಡ್ತಾ ಇದ್ದಾರಲ್ಲ ಅನ್ನೋದೇ ಒಂದು ಖುಷಿ. ನಾನು ಇವಾಗಲೂ ಕೂಡ ಗೀಸರ್ ಇರಪ್ಪ ಇನ್ನು ಸುನಿ ಡೆಲಿವರಿ ಟೈಮಿಗೆ ಬರ್ತಾರಲ್ಲ ತೆಗ್ಸ್ಕೊಳ್ಳೋಣ ಅಂತ ನಾನು ಇರಿ ಮಮ್ಮಿ ಪಾಪ ಇನ್ನು ಬುಜ್ಜಿ ಬೇಬಿಗೆಲ್ಲ ಸ್ಕೂಲ್ಗೆ ಆಗ್ಬೋದು ಬಿಸಿ ನೀರು ಬೇಕು, ಎಲ್ಲ ಗ್ಯಾಸಲ್ಲಿ ಕಾಯಿಸ್ತಾ ಇರ್ತೀರ ನೀವು, ಅಲ್ಲಿಗೆ ಎತ್ತಾಡೋಕ್ಕಾಗಲ್ಲ, ತಂದು ಬಿಟ್ಟು ಹೇಳ್ಕೊಂಡು ಹೋಗಿದ್ರು ಆ ಥರ. ಅಯ್ಯೋ ನನ್ನ ಕೈಲಿ ಆಗಲ್ಲ, ಯಾರು ಮಾಡ್ತಾರೆ ಹೋಗಿ, ಆ ಮಾತು ಇಲ್ಲವೇ ಇಲ್ಲ ಅವಳಲ್ಲಿ. ಶೈಲಿನಲ್ಲಿ ಮಾಡ್ತಾಳೆ, ಓಡಾಡ್ಕೊಂಡು ಅದು ಇದು ಅಂತ ಮಾಡ್ತಾನೆ ಇರ್ತಾಳೆ. ಒಂದು ಎಲ್ಲರ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರೋಗ್ಯವಾಗಿ ಒಂದು ಒಳ್ಳೇದಾಗ್ಬಿಟ್ರೆ ಆಮೇಲೆ ಬಾಣ್ತಾರ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳೋಣ. ಅಂದರೆ ಡೆಲಿವರಿ ಯಾವಾಗ ಏನು ಅಂತ ಗೊತ್ತಿಲ್ಲ, ಅಂದರೆ ನಾರ್ಮಲ್ ಅಂತ ಆಗಲ್ಲ. ಮೊದಲನೇ ಇದು ಸಿಸರಿನ್ ಆಗಿರೋದು, ಇವಾಗಲೂ ಸಿಸರಿನ್ನೇ. ನಾರ್ಮಲ್ಗೆ ಆದಷ್ಟು ಟ್ರೈ ಮಾಡ್ತೀವಿ ಅಂತಂದ್ವಿ, ಡಾಕ್ಟ್ರ್ ಇಲ್ಲ ಸುಮ್ಮನೆ ಹಿಂಸೆ ತಗೊಳ್ಳೋದು ಬೇಡ ಅಂದಿದ್ದಾರೆ. ನೋಡೋಣ, ಯಾರು ಗೊತ್ತು ಮಧ್ಯೆ ಏನಾರು ಹೊಟ್ಟೆ ನೋಡ್ಬೋದು ನಾರ್ಮಲ್ ಡೆಲಿವರಿ ಆಗ್ಬಿಟ್ರೆ. ಇನ್ನು ಖುಷಿ ಅನ್ನಿಸ್ತಾ ಇರುತ್ತೆ, ನಾರ್ಮಲ್ ಡೆಲಿವರಿ ಆಗ್ಬಿಟ್ರೆ ಖುಷಿ ಅಲ್ವ ಅಂತ. ನೋಡೋಣ, ಎಲ್ಲ ದೇವ್ರ ಇಚ್ಛೆ ಹೆಂಗೆ ಆಗಬೇಕು ಅದು ಆಗುತ್ತಲ್ವ, ನೋಡೋಣ. ಎಲ್ಲ ಕಾಣಿಸ್ತಾರಲ್ಲಪ್ಪ. ಪಾಪು ಎಲ್ಲಿದೆಯಾ? ಎಲ್ಲೂ ಹೋಗ್ಬಾರ್ದು, ಅಲ್ಲೇ ಕುತ್ಕೊಂಡು ಆಟ ಆಡಬೇಕು. ಅವ್ರ ಅಮ್ಮನವ್ರು ಅಲ್ಲಿ ರೂಮ್ ಒಳಗಡೆ ಬಟ್ಟೆ ಒಗಿತಾ ಇದ್ದಾರೆ, ಇವ್ನ ಎತ್ತಗಾರ ಹೋಗ್ಬಿಟ್ರೆ ಅಂತ. ಮತ್ತು ಮೆಣಸಿನ್ಕಾಯಿ ಬಂದು ಬಜ್ಜಿ ಮೆಣಸಿನ್ಕಾಯಿ 3 ಇತ್ತು. ನಾನು ಯಾವಾಗಲೂ ಬಜ್ಜಿ ಮೆಣಸಿನ್ಕಾಯಿನ ಎಲ್ಲರೂ ದೊಡ್ಡದಾಗಿ ಕಟ್ ಮಾಡಿ ಬಜ್ಜಿ ಮಾಡ್ತಾರೆ, ತಿನ್ನಕ್ಕೆ ಹಿಂಸೆ ಅನಿಸ್ತದೆ. ನಮ್ಗೆ ಚಿಕ್ಕದಾಗಿರ್ಬೇಕು ನೋಡಿ, ಒಂದು ಬಜ್ಜಿ ಮೆಣಸಿನ್ಕಾಯಲ್ಲಿ ಆಗಬೇಕು, ಅದೇ ಒಂದು 6-7 ಬಜ್ಜಿ ಏನಾಗೆ ಚಿಕ್ಕದಾಗೆ ಮಾಡ್ತೀನಿ. ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ. ಅದ್ರ ಜೊತೆ ಒಂದು ಬಾಳೆಕಾಯಿ ಹಾಕ್ಬಿಟ್ಟು ಕೂಡ ಬಜ್ಜಿಗೆ ಮಾಡ್ಕೊಳ್ತಿದ್ದೀನಿ. ಸಾಕು ಬೇಜಾರು, ಬಾಳೆಕಾಯಿ ಇದ್ದು ನನಗೆ ಇಷ್ಟ, ಹಾಗಾಗಿ ಬಾಳೆಕಾಯಿನ ಕೂಡ ಕಟ್ ಮಾಡಿಕೊಂಡು ಅದನ್ನು ಚಿಕ್ಕದಾಗೆ ಮಾಡೋದು. ನಾನೇ ಬಜ್ಜಿ ಹೇಳ್ತೀನಿ, ದೊಡ್ಡದಾಗಿ ಬಿಡಲ್ಲ, ಅಷ್ಟು ದಪ್ಪ ಏನು ಅದು ಮೆಣಸಿನ್ಕಾಯಿ ಬೇಯಲ್ಲ ಏನಿಲ್ಲ, ಚೆನ್ನಾಗಿರಲ್ಲ. ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಾಡಿದ್ರೆ ಏನೋ ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದ್ಸರಿ ಎಣ್ಣೆ ಬಿಟ್ಬಿಟ್ಟು ಎತ್ಕೊಬಿಟ್ಟು ಮಾಡಿಬಿಟ್ರೆ ಈ ಚಳಿಗಳಿಗೆಲ್ಲ ಬಜ್ಜಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ವಾಶ್ ಮಾಡ್ಕೊಬೇಡ. ಇದ್ರ ಮಧ್ಯೆ ಈ ಥರ ಕಟ್ ಮಾಡಿಬಿಟ್ಟು ಈ ರೀತಿ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡು ನಾನು ಬಜ್ಜಿಗೆ ಸೂಪರ್. ಇದನ್ನು ದಪ್ಪ ಮಾಡ್ಕೊಳ್ಳೋಣ, ಸಣ್ಣದಾಗಿ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ಸ್ವಲ್ಪ ಹಚ್ಚಿಬಿಟ್ಟು ಬಜ್ಜಿ ಮಾಡಿಬಿಟ್ರೆ ಸೂಪರ್ ನೋಡಿ. ಬುಜ್ಜಿಗೆ ಎತ್ಕೊಳ್ಬೇಕು ಮೊದಲು. ಅಯ್ಯಪ್ಪ ಅವನಿಗೆ ಈ ಬಜ್ಜಿ ಫಿಶ್ಶು ಅಳ್ತಾನೆ ಇದ್ದಾರೆ ಮನೆಗೆ. ಫಿಶ್ ಮಾಡಿಕೊಟ್ರೋದ್ರಿಂದ ಅಯ್ಯೋ ಅಮ್ಮಮ್ಮ ನಿನಗೆ ಎಷ್ಟೊಂದು ಪ್ರೀತಿ ನನ್ನ ಮೇಲೆ, ನನಗೋಸ್ಕರ ನೀನು ಫಿಶ್ ಮಾಡಿಬಿಟ್ಟಿದೆಯಲ್ಲ. ಅವನು ತಿನ್ನೋದ್ರಲ್ಲಿ ಎಕ್ಸ್ಪರ್ಟು, ಅದರಲ್ಲೂ ವೆರೈಟಿ ಇರಬೇಕು. ತಿನ್ನೋದು ಅಂದ್ಬಿಟ್ಟು ಹೆಂಗೆ ಸಿಕ್ಕುತ್ತೆ ಅದೆಲ್ಲ ತಿನ್ನಲ್ಲ. ಅವ್ನಿಗೆ ಇಷ್ಟ ಇಲ್ಲದ ತಿಂಡಿನ ಮನೇಲಿ ಮಾಡಿದ್ರೆ ತಿನ್ನಲ್ಲ ಅವನು. ಈ ಖಾರ ಪೊಂಗಲ್ ಅದೆಲ್ಲ ನನಗೆ 2 ತುತ್ತು ತಿಂತಾನೆ, ಬೈತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳ್ಕೊಟ್ಟಿದ್ದೀವಿ. ಹಾಕ್ಸ್ಕೊಂಡು ಡೈಲಾಗ್ ಹೊಡೆಯೋದು. ಇಲ್ಲದೇ ಇರೋ ಮಕ್ಕಳೆಲ್ಲ, ಅಪ್ಪ ಅಮ್ಮ ಇಲ್ಲದೇ ಇರೋ ಮಕ್ಕಳು, ಊಟಕ್ಕಿಂದ ಇರೋ ಮಕ್ಕಳು ಬೇಡ್ಕೊಂಡು ತಿಂತಾರಲ್ವ, ಅಮ್ಮ ಪ್ರೀತಿನ ಮಾಡೈತೆ ತಿಂತೀನಿ ಅಂತ ಡೈಲಾಗ್ ಹೊಡಿತಾನೆ. ಆಮೇಲೆ ಒಂದು 2-3 ತುತ್ತು ತಿಂದ್ಬಿಟ್ಟು ಸಾಕಮ್ಮ ನಂಗೆ ಹೊಟ್ಟೆ ತುಂಬಿಡ್ತು ಅಂತ ಬೇರೆ ಹೇಳ್ತಾನೆ. ಅವ್ನಿಗೆ ಇಷ್ಟ ಆಗಿರೋದೇ ನಾವು ಡೈಲಿ ಮಾಡ್ಕೊಡ್ಬೇಕು ತಿಂಡಿನ. ಯಾಕೆ ಪಾಪ ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಸಂಜೆ ಬರ್ತಾನೆ, ಅವ್ರ ಅಮ್ಮನಿಗೆ ಒಂದೇ ಒಂದು ಭಯ, ಎಲ್ಲಿ ಸೊರ್ಗೋಗ್ಬಿಡ ನನ್ನ ಮಗ ಅಂತ. ಬುಜ್ಜಿ ಮೇಲೆ ಶೈಲಿಗಂತೂ ಅಪಾರ ಪ್ರೀತಿ. ಅಂದರೆ ಅವಳ ಒಬ್ಬಳಿಗೆ ಅಂತಲ್ಲ, ನಮ್ಮಲ್ಲಿ ಎಲ್ಲರಿಗೂ ಪ್ರೀತಿ. ಆದರೆ ಶೈಲಿಗೆ ಇನ್ನೂ ಪ್ರೀತಿ ಮಗನ ಕಂಡ್ರೆ. ಪಾಪ ಮಧ್ಯಾಹ್ನದ ಊಟನ ಬಲವಂತ ತಗೊಂಡು ಮಾಡ್ತಾಳೆ. ಅಯ್ಯೋ ಮೊದಲೆಲ್ಲ ಮಗ ಊಟ ಮಾಡೋ ಮಾಡ್ತಿರಲಿಲ್ಲ ಮಲಗಿದ್ರು ಕೂಡ. ಇವಾಗಲೂ ಕೂಡ ಅವತ್ತು ಫಿಶ್ ಮಾಡಿದ್ನಿ, ಅಯ್ಯೋ ಇರು ಮಮ್ಮಿ ಬಜ್ಜಿ ಬರಲಿ ಅಂದ್ಬಿಟ್ಟು ಫ್ರೈಯೇ ಮಾಡ್ತಿಲ್ಲ. ಅವ್ರು ಬಂದಮೇಲೆ ಫ್ರೈ ಮಾಡಿಸಿ ಇಬ್ಬರು ಕುತ್ಕೊಂಡು ತಿಂದಿದ್ದಾರೆ ಅಮ್ಮ ಮಗ. ಈಗ ಒಬ್ಬ ಅಡುಗೆ ಮಾಡ್ಬಿಡ್ತೀನಿ, ಅವ್ರು ಬರೋ ಅಷ್ಟರಲ್ಲಿ.
ಮತ್ತು ಬೆಂಡೆಕಾಯಿ ಗೊಜ್ಜು ಕೂಡ ನಾನು ರೆಡಿ ಮಾಡಿಕೊಂಡೆ ಬೇಗನೆ. ಇದು ರೆಸಿಪಿ ಬೇರೆ ಮಾಡಿದ್ದೀನಿ, ನೀವು ನೋಡ್ಬೋದು. ಬೆಂಡೆಕಾಯಿ ಸಾಂಬಾರು ಗೊಜ್ಜು ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಾ ಅಂತ. ಬಜ್ಜಿ ಹಿಟ್ಟಿಗೂ ಕೂಡ ಎಲ್ಲ ಕಲಸಿಟ್ಕೊಂಡಿದ್ದೀನಿ. ಇಲ್ಲಿಗೆ ಉಪ್ಪು, ಮೆಣಸು ಪುಡಿ, ಖಾರದ ಪುಡಿ, ಜೀರಿಗೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ. ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಬೆಳಗ್ಗೆ ತೊಳೆಯೋಕೆ ಹಾಕಿಲ್ಲ ಶೈಲು. ಉಪ್ಪಿನ ಡಬ್ಬ ವಾಶ್ ಮಾಡಿಬಿಟ್ಟು ತುಂಬ್ಕೋಬೇಕು. ಮಧ್ಯಾಹ್ನ ಊಟ ರೆಡಿ, ಬನ್ನಿ ಊಟ ಮಾಡೋಣ. ಇವತ್ತು ನಮ್ಮ ಮನೆ ಬೆಂಡೆಕಾಯಿ ಗೊಜ್ಜು ಮತ್ತು ರೈಸು ಬಜ್ಜಿ ಮಾಡಿದೆ. ಊಟ ಮಾಡಿಬಿಟ್ಟು ಬೇಗ ಸ್ವಲ್ಪ ಬಟ್ಟೆಗಳೆಲ್ಲ ಇದೆ, ಬಿಸಿಲಿದೆಯಲ್ಲೋ ಒಣಗಾಕೋಬೇಕು. ಸೊ ನಮ್ಮ ಮಮ್ಮಿ ನೋಡಿ ಬಾಹುಬಲಿ ಆಗಿದ್ದಾರೆ. ಬಾಹುಬಲಿ ಎಲ್ಲ ಹೊರಗಡೆ ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಎಲ್ಲ ಬಟ್ಟೆಗಳು ಹಾಕ್ಬಿಟ್ಟು ಅಂದರೆ ಒಣಗ್ಬಿಡ್ತಾವಲ್ಲ ಅಂತ ಅಷ್ಟೇ. ಇನ್ಯಾವ ಬಾಹುಬಲಿ. ಟೆರೆಸ್ಗೆ ಹೋಗ್ತಾ ಇದ್ದಾರೆ ಇವಾಗ. ಡೋರ್ ಲಾಕ್ ಹಾಕೊಂಡು ಬರ್ತೀನಿ. ಟೆರೆಸ್ ಮೇಲೂ ಬಟ್ಟೆಗಳಿದ್ದಾವೆ. ಹಾಂ, ಇವತ್ತು ಮಳೆ ಇಲ್ಲದೆ ಇರೋದಕ್ಕೆ ಒಣಗಿರೋದು. ನಾವು ಅಲ್ಲೇ ಒಣಗಲಿ ಅಂತ ಹಾಕಿದ್ರೆ ಇನ್ನೂ 3 ದಿನ ಆಗಿದ್ದು. ಎಸ್, ಬೆಳಗ್ಗೆ ಹಾಕಿದ್ರಾ? ನಾವು ಕ್ಯಾಂಟೀನ್ಗೆ ಹೋಗಾಗ ಹಾಕಿದ್ರು. ಇವಾಗ ಇನ್ನೂ 2 ಬಕೆಟ್ ತಂದಿದ್ದಾರೆ. ಪ್ಯಾಂಟ್ ಇನ್ನೂ 1 ವಾರ ಆಗಿದ್ರು ಒಣಗಿದ್ದೀರಾ? ವಾಷಿಂಗ್ ಮಿಷಿನ್ ಡ್ರೈ ಆಗಿಲ್ಲ, ಹಾಗೆ ಆಗ್ತಾಯಿಲ್ಲ. ಅದೇ